ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು 10 ಮಿನಿಟ್ಸ್ ಸ್ನ್ಯಾಕ್ ರೆಸಿಪಿ ಮಾಡ್ತಾಯಿದ್ದೀನಿ. ಏನಪ್ಪ ಅಂತಂದರೆ ಓಟ್ಸ್ ಮತ್ತು ಡೇಟ್ಸ್, ನಟ್ಸ್, ಡ್ರೈ ಫ್ರೂಟ್ಸ್ ಯೂಸ್ ಮಾಡಿ ಮಾಡ್ತಾಯಿರೋ ಲಡ್ಡು. ವೆರಿ ಈಸಿ, 10 ಮಿನಿಟ್ಸಲ್ಲಿ ಮುಗ್ದೋಗುತ್ತೆ. ಮೊದಲಿಗೆ ನಾನು ಡೇಟ್ಸ್ ಮತ್ತು ಫಿಗ್ ಅಂದರೆ ಅಂಜೂರ ಮತ್ತು ಸುಮಾರು 2 ಟೀ ಸ್ಪೂನಷ್ಟು ಒಣ ದ್ರಾಕ್ಷಿ ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪ ಲೈಟಾಗಿ ರೋಸ್ಟ್ ಮಾಡಬೇಕು. ನಾನು ಏನಕ್ಕೆ ಈ 3 ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿದ್ದೀನಿ ಅಂತಂದರೆ ವಿತೌಟ್ ಶುಗರ್, ವಿತೌಟ್ ಜಾಗ್ರಿ ಹೇಗೆ ಮಾಡೋದು ಅಂತ. ದೀಸ್ 3 ಆರ್ ನ್ಯಾಚುರಲ್ ಸ್ವೀಟ್ನರ್ಸ್. ಆ್ಯಸ್ ಪೊಟ್ಯಾಷಿಯಮ್, ಕ್ಯಾಲ್ಶಿಯಮ್, ಮ್ಯಾಗ್ನೀಷಿಯಮ್ ರಿಚ್ ಇರೋದ್ರಿಂದ ಹೆಲ್ತಿಗೂ ಒಳ್ಳೆಯದು, ಫೈಬರು ರಿಚ್ ಇರುತ್ತೆ. ಸೊ ಈ ಥರ ಮಿಕ್ಸಿ ಜಾರಿಗೆ ರೋಸ್ಟ್ ಮಾಡ್ಕೊಂಡಾದಮೇಲೆ ಹಾಕೊಂಡ್ಬಿಟ್ಟು ಕೋರ್ಸ್ ಪೇಸ್ಟ್ ಮಾಡ್ಕೋಬೇಕು. ಅದಾದ ನಂತರ ಒಂದು ಸ್ಮಾಲ್ ತಡ್ಕ ಪ್ಯಾನ್ ತೊಗೊಂಡು ಅದಕ್ಕೆ ಸುಮಾರು 2 ಟೀ ಸ್ಪೂನಷ್ಟು ಕ್ಯಾಶ್ಯೂ ನಟ್ಸು, ಅದನ್ನು ಲೈಟಾಗಿ ರೋಸ್ಟ್ ಮಾಡ್ಕೋಬೇಕು. ನಿಮಗೆ ಯಾವುದೇ ನಟ್ಸು, ಯಾವುದೇ ಸ್ವೀಟ್ಸ್ ಸಿಕ್ಕರೂ ಯೂಸ್ ಮಾಡ್ಕೋಬೋದು. ನಾನು ಇಲ್ಲಿ ನಟ್ಸ್ ತೊಗೊಂಡಿರೋದು ಕ್ಯಾಶ್ಯೂ ನಟ್ ಮತ್ತು ಬಾದಾಮ್ ತೊಗೊಂಡಿದ್ದೀನಿ. ಯು ಕ್ಯಾನ್ ಆಲ್ಸೋ ಇನ್ಕ್ಲೂಡ್ ಪಿಸ್ತಾ or walnuts or even peanuts also. ನಾನು ಮತ್ತು ಸೀಡ್ಸ್ ಅಂತಂದರೆ ಪಂಪ್ಕಿನ್ ಸೀಡ್ಸ್, ಮೆಲನ್ ಸೀಡ್ಸ್ ಯೂಸ್ ಮಾಡ್ಕೋಬೋದು, ಚಿಯಾ ಸೀಡ್ಸ್ ಯೂಸ್ ಮಾಡ್ಕೋಬೋದು. ದೆನ್ ಮತ್ತು ಫ್ಲ್ಯಾಕ್ಸ್ ಸೀಡ್ಸ್ ಕೂಡ ಹಾಕ್ಕೊಂಡಿದ್ದೀನಿ. ಇಲ್ಲಿ ಸುಮಾರು 2 ಟೀ ಸ್ಪೂನ್ಸ್ ಅಷ್ಟು ಫ್ಲ್ಯಾಕ್ಸ್ ಸೀಡ್ಸ್ ಹಾಕೋತಾ ಇದ್ದೀನಿ. ಫ್ಲ್ಯಾಕ್ಸ್ ಸೀಡ್ಸ್ ಬೇಗನೆ ರೋಸ್ಟ್ ಆಗುತ್ತೆ, ಸ್ವಲ್ಪ ಹೀಟಿಗೆ ರೋಸ್ಟ್ ಆಗುತ್ತೆ, ಅದು ಸಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಸ್ಮೆಲ್ ಸ್ವಲ್ಪ ಎಳ್ಳಿಂದ ಥರ, ಟೇಸ್ಟು ಕೂಡ ಎಳ್ಳು ಥರನೇ ಅನಿಸುತ್ತೆ, ಸ್ಮೆಲ್ ಕೂಡ. ಅದು ಸ್ವಲ್ಪ ಬಿಸಿ ಆದ ತಕ್ಷಣ ಅರೋಮಾ ಕೂಡ ಎಳ್ಳು ಥರನೇ ಅಂತ ಅನಿಸುತ್ತೆ, ನಿಮಗೆ ಗೊತ್ತಾಗುತ್ತೆ. ಸ್ವಲ್ಪ ಲೈಟ್ ರೋಸ್ಟ್ ಆದ ತಕ್ಷಣ ಅದು ಸ್ವಲ್ಪ ಊದ್ಕೊಳ್ಳುತ್ತೆ, ಪಫ್ ಆಗುತ್ತೆ. ಅದನ್ನು ಬೇರೆ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ಸ್ವಲ್ಪ ಹುರಿದ ನಂತರ. ಅದೇ ರೀತಿ ಸುಮಾರು 2 ಟೀ ಸ್ಪೂನಷ್ಟು ಎಳ್ಳು ತೊಗೊಂಡಿದ್ದೀನಿ. ಇದನ್ನು ವಿಂಟರಲ್ಲಿ ಈ ಥರ ಲಡ್ಡು ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ಒಳ್ಳೆಯದು ಫಾರ್ ಹೆಲ್ತ್, ಫಾರ್ ಸ್ಕಿನ್ ಹೆಲ್ತ್ ಆ್ಯಂಡ್ ಹೇರ್ ಹೆಲ್ತ್. ಪ್ರೋಟೀನ್ ರಿಚ್ ಇರುತ್ತೆ, ಫೈಬರ್ ರಿಚ್ ಇರುತ್ತೆ. ಸೊ ಇಟ್ ಈಸ್ ಗುಡ್ ಆಪ್ಷನ್. ಬೇರೆ ಏನು ಸ್ನ್ಯಾಕ್ನ ಮಂಚಿಂಗ್ ಆನ್ ಅದರ್ ಸ್ನ್ಯಾಕ್ಸ್, ದಿಸ್ ಈಸ್ ಬೆಟರ್ ಆಪ್ಷನ್ ಅಂತ ನನಗನ್ಸುತ್ತೆ. ಅದೇ ರೀತಿ ನಾನಿವಾಗ ಗಸಗಸೆ ತೊಗೊಂಡಿದ್ದೀನಿ, ಸುಮಾರು 1 ಟೀ ಸ್ಪೂನಷ್ಟು. ಗಸಗಸೆ ತುಂಬ ಒಳ್ಳೆ ಫ್ಲೇವರ್ ಕೊಡುತ್ತೆ. ಸೊ ಇದರಲ್ಲೂ ಸ್ವಲ್ಪ ಲೈಟ್ ನ್ಯಾಚುರಲ್ ಫ್ಯಾಟ್ಸ್ ಇರೋದ್ರಿಂದ ದಿಸ್ ಈಸ್ ಆಲ್ಸೋ ಗುಡ್. ಅದಾದ ನಂತರ ಪಂಪ್ಕಿನ್ ಸೀಡ್ಸ್ ಹಾಕೋತಾ ಇದ್ದೀನಿ, ಸುಮಾರು 3-4 ಟೀ ಸ್ಪೂನಷ್ಟು ಅಂತ ಅಂದ್ಕೊಳ್ಳೋಣ. ನಾನು ತೊಗೊಂಡಿರೋ ಮೆಷರ್ಮೆಂಟ್ಸ್ ಎಲ್ಲ ಸುಮಾರು 8-10 ಲಡ್ಡು ಆಗುತ್ತೆ. ನೀವಿನ್ನೂ ಜಾಸ್ತಿ ಬೇಕು ಅಂತಂದರೆ ಎಲ್ಲ ಕ್ವಾಂಟಿಟಿನ ಇನ್ಕ್ರೀಸ್ ಮಾಡ್ಕೋಬೋದು. ಆಮೇಲೆ ನಾನು ಹಾಕ್ಕೊಂಡಿರೋ ಪಂಪ್ಕಿನ್ಸ್ ರೋಸ್ಟ್ ಮಾಡಿಬಿಟ್ಟು ಅದನ್ನು ಬೇರೆ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ. ಅದೇ ರೀತಿ ನಾನು ಇಲ್ಲಿ ಓಟ್ಸ್ ಕೂಡ ಹಾಕೋತಾ ಇದ್ದೀನಿ. ಓಟ್ಸ್ ಆರ್ ಫೈಬರ್ ರಿಚ್. ಅದಾದಮೇಲೆ ಅದರಲ್ಲಿ ಮ್ಯಾಗ್ನೀಷಿಯಮ್, ಫಾಸ್ಫರಸ್, ಕಾಪರ್, ಐರನ್, ಜಿಂಕ್, ಫಾಲೇಟ್ ಎಲ್ಲ ರಿಚ್ ಇರೋದ್ರಿಂದ ಯು ಕ್ಯಾನ್ ಇನ್ಕ್ಲೂಡ್ ದೆಮ್ ಇನ್ ಯುವರ್ ಡೈಲಿ ಡಯಟ್. ವೆಯ್ಟ್ ಲಾಸ್ ಕೂಡ ಹೆಲ್ಪ್ ಮಾಡುತ್ತೆ, ವೆಯ್ಟ್ ಮ್ಯಾನೇಜ್ಮೆಂಟ್ಗೆ ಹೆಲ್ಪ್ ಆಗುತ್ತೆ. ಇದರಲ್ಲಿ ವೆರೈಟೀಸ್ ಆಫ್ ಡಿಶಸ್ ಮಾಡ್ಬೋದು. ಓಟ್ಸಲ್ಲಿ ಓಟ್ ಮೀಲ್ ಲೈಕ್ ಪೋರಿಡ್ಸ್ ಥರ ಆದರೂ ಮಾಡ್ಕೊಂಡು ತಿನ್ಬೋದು. ಇವಾಗ ಬಾದಾಮ್ ತೊಗೊಂಡಿದ್ದೀನಿ, ಸುಮಾರು 3 ಟೀ ಸ್ಪೂನ್ ಅಂತ ಅನ್ಕೋಬೋದು, ಅಂದರೆ ಕೌಂಟಬಲ್ 15-20 ಅಂತ ಅಂದ್ಕೊಳ್ಳೋಣ. ಅಷ್ಟು ತೊಗೊಂಡು ಅದನ್ನು ಲೈಟಾಗಿ ರೋಸ್ಟ್ ಮಾಡಬೇಕು. ತಡ್ಕ ಪ್ಯಾನ್ ಆಲ್ರೆಡಿ ಬಿಸಿಯಾಗಿರೋದ್ರಿಂದ ಸ್ವಲ್ಪ ಹೀಟ್ಗೆನೇ ಅದು ಆಲ್ರೆಡಿ ರೋಸ್ಟಾಗಿ ಬ್ಲ್ಯಾಕ್ ಆಗೋಕ್ಕೆ ಸ್ಟಾರ್ಟ್ ಆಗ್ತಾಯಿತ್ತು. ಸೊ ಇದನ್ನು ಶೇಂಗಾ ಥರನೇ ಸ್ವಲ್ಪ ಸಿಡಿಯುತ್ತೆ, ಲೈಕ್ ಬಿಸಿ ತಾಗಿದ ತಕ್ಷಣ ಓಪನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ಎಲ್ಲ ರೋಸ್ಟೆಡ್ ನಟ್ಸ್ ಆ್ಯಂಡ್ ಸೀಡ್ಸ್ನ ಮತ್ತು ಓಟ್ಸ್ನ ರೋಸ್ಟ್ ಮಾಡಿರೋದನ್ನ ಇನ್ನೊಂದು ಪ್ಲೇಟಿಗೆ ತಣ್ಣಗಾಗಲಿಕ್ಕೆ ಬಿಡಬೇಕು. ಆಫ್ಟರ್ ಅಂದರೆ ಕಂಪ್ಲೀಟಾಗಿ ಕೂಲ್ ಆದಮೇಲೆ ಒಂದು ಮಿಕ್ಸಿ ಜಾರ್, ಅದೇ ನಾವು ಡೇಟ್ಸ್ ಮತ್ತು ಫಿಗ್ ಎಲ್ಲ ತರಿಯಾಗಿ ಮಿಕ್ಸಿ ಮಾಡ್ಕೊಂಡಿದ್ವಲ್ಲ, ಅದೇ ಮಿಕ್ಸಿ ಜಾರಿಗೆ ಈ ನಟ್ಸ್ ಆ್ಯಂಡ್ ಸೀಡ್ಸ್ನ ಹಾಕೋಬೋದು. ಹಾಕ್ಕೊಂಡು
ತರಿಯಾಗಿ ಪುಡಿ ಮಾಡ್ಕೋಬೇಕಾಗತ್ತೆ. ಇವಾಗ ಪುಡಿ ಆಗಿದೆ. ಈ ಥರ ಪುಡಿ ಮಾಡ್ಕೋಬೇಕು. ಫೈನ್ ಪೌಡರು ಬೇಡ, ತುಂಬ ದಪ್ಪ ಕಾಳು ಸಿಗೋದು ಬೇಡ. ಸೊ ಈ ಥರ ತರಿ ಆಗಬೇಕು. ಈಗ ಮಾಡಿಟ್ಕೊಂಡಿರೋ ಪೇಸ್ಟ್ನ ಇದಕ್ಕೆ ಹಾಕೋಬೋದು. ಹಾಕ್ಕೊಂಡು ನೀವು ಕೈಯಲ್ಲೇ ಮಿಕ್ಸ್ ಮಾಡ್ಕೊತೀನಿ ಅಂತಂದರೆ ದಟ್ಸ್ ಯುವರ್ ವಿಶ್. ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಸೊ ಅದು ತಿಕ್ಕಿರೋದ್ರಿಂದ ಪೇಸ್ಟ್. ಸೊ ಮಿಕ್ಸಿನಲ್ಲಿ 1-2 ಟೈಮ್ಸ್ ಪಲ್ಸ್ ಓಡಿಸಿದ್ರೆ ಈ ಥರ ಚೆನ್ನಾಗಿ ಮಿಕ್ಸ್ ಆಗುತ್ತೆ, ಈವನ್ನಾಗಿ ಮಿಕ್ಸ್ ಆಗುತ್ತೆ. ಈಸಿಯಾಗಿ ಮತ್ತೆ ನಾವು ಕಂಬೈನ್ ಮಾಡಿ ಉಂಡೆ ಮಾಡ್ಬೋದು. ಸೊ ಅದನ್ನು ಮಿಕ್ಸಿಂಗ್ ಪ್ಲೇಟಿಗೆ ಎಲ್ಲ ಮಿಕ್ಸಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ನೀಟಾಗಿ. ಅದಾದಮೇಲೆ ನಾನು ಇಲ್ಲಿ ಸ್ವಲ್ಪ ಡೆಸಿಕೇಟೆಡ್ ಕೋಕೋನಟ್ ತೊಗೊಂಡಿದ್ದೀನಿ. ನೀವು ಡೆಸಿಕೇಟೆಡ್ ಕೋಕೋನಟ್ ಅಂತಂದರೆ ಹೊರಗಡೆ ಸಿಕ್ಕಿಲ್ಲ ಆ ಟೈಮಲ್ಲಿ ಅಂತಂದರೆ ಮನೆಯಲ್ಲೇ ಕೊಬ್ಬರಿ ಇರುತ್ತಲ್ಲ, ಮೇಲಿನ ಸಿಪ್ಪೆ ತೆಗೆದ್ಬಿಟ್ಟು ಸಣ್ಣದಾಗಿ ತುರಿದು ಪುಡಿ ಮಾಡ್ಕೋಬೋದು. ದಟ್ ಈಸ್ ವಾಟ್ ಕಾಲ್ಡ್ ಡ್ರೈಡ್ ಕೋಕೋನಟ್ನೇ ಡೆಸಿಕೇಟೆಡ್ ಕೋಕೋನಟ್ ಅಂತ ಕರೀತಾರೆ. ಬಟ್ ಅದರಲ್ಲಿ ನಾವು ಮೇಲಿನ ಸಿಪ್ಪೆ ಇರುತ್ತಲ್ಲ ಅದಿರೋದಿಲ್ಲ. ಈ ಥರ ಸಣ್ಣದಾಗಿ ಬಾಲ್ ಮಾಡಿಕೊಂಡು ಅದನ್ನು ಡೆಸಿಕೇಟೆಡ್ ಕೋಕೋನಟ್ಟಲ್ಲಿ ಕವರ್ ಮಾಡಿದ್ರೆ ಆಯಿತು. ಯು ಕ್ಯಾನ್ ಆಲ್ಸೋ ಯೂಸ್ ಕೋಕೋ ಪೌಡರ್ ಯೂಸ್ ಮಾಡಿದ್ರೆ ಕಲರ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಲಡ್ಡುದು ನೋಡೋಕ್ಕೆ ಡಿಫ್ರೆಂಟ್ ಅಂತ ಅನಿಸುತ್ತೆ. ಚಾಕ್ಲೇಟ್ ಫ್ಲೇವರ್ ಸಿಗುತ್ತೆ, ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಇದು ನಿಯರ್ಲಿ 100 to 115 ಕ್ಯಾಲೋರೀಸ್ ಅಷ್ಟು ಬರೋದ್ರಿಂದ ಸೊ ಮಕ್ಕಳು ದೊಡ್ಡವರು ಎಲ್ಲರೂ ಸ್ನ್ಯಾಕ್ ಆಗಾದರೂ ತೊಗೋಬೋದು, ಇಲ್ಲ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಒಂದೊಂದು ಹಿಟ್ಟಿಗೆ ಕಳಿಸ್ಬೋದು. ಇಫ್ ಯಾವಾಗ ಮಕ್ಕಳು ಡ್ರೈ ಫ್ರೂಟ್ಸ್ ಹಾಗೆ ತಿನ್ನಲಿಕ್ಕೆ ಇಷ್ಟಪಡಲಿಲ್ಲ ಅಂತಂದರೆ ಈ ಥರ ಡ್ರೈ ಫ್ರೂಟ್ಸ್ ಇಟ್ ಈಸ್ ಲೈಕ್ ಗುಡ್ ಸ್ನ್ಯಾಕ್ ಆಗಿ ಕೊಡ್ಬೋದು. ಸೊ ನಾನು ಆವಾಗಲೇ ಹೇಳ್ದಂಗೆ ನಾನು ತೊಗೊಂಡಿರೋ ಮೆಷರ್ಮೆಂಟ್ಸಲ್ಲಿ ಸುಮಾರು 8ರಿಂದ 10 ಲಡ್ಡು ಆಗುತ್ತೆ. ಯು ಕ್ಯಾನ್ ಕೀಪ್ ಇಟ್, ಅಂದರೆ 1 ವೀಕ್ ತನಕ ಶೆಲ್ಫ್ ಲೈಫ್ ಇರುತ್ತೆ. ಏರ್ ಟೈಟ್ ಕಂಟೈನರಲ್ಲಿ ಬಾಕ್ಸಲ್ಲಿ ಫಿಲ್ ಮಾಡಿಬಿಟ್ಟು 5 to 6 days ಇಟ್ಕೋಬೋದು. ಇಲ್ಲ ರೆಫ್ರಿಜರೇಟ್ ಮಾಡ್ತೀನಿ, ಫ್ರಿಜ್ಜಲ್ಲಿ ಇಡ್ತೀನಿ ಅಂತಂದರೆ 10 to 15 days ಇಟ್ಕೊಂಡು ತಿನ್ಬೋದು, ಕ್ವಾಂಟಿಟಿ ಜಾಸ್ತಿ ಇತ್ತು ಅಂತಂದರೆ. ನಾನು ಡೇಟ್ಸು ಮತ್ತು ಫಿಗ್ ಮತ್ತು ಗ್ರೇಪ್ಸ್ ಎಲ್ಲ ಕಡಿಮೆ ಹಾಕಿರೋದ್ರಿಂದ ಮೈಲ್ಡ್ ಸ್ವೀಟ್, ತುಂಬ ಮೈಲ್ಡಾಗಿತ್ತು ಸ್ವೀಟ್. ನಿಮಗೆ ಇನ್ನೂ ಜಾಸ್ತಿ ಬೇಕು ಅಂತಂದರೆ ನಾನು ತೋರಿಸಿರೋ ಕ್ವಾಂಟಿಟಿಗಿಂತ ಸ್ವಲ್ಪ ಜಾಸ್ತಿ ಹಾಕೋಬೋದು. ಇವಾಗ ಲಡ್ಡು ಎಲ್ಲ ಆಗಿದೆ. ನಾನು ಡೇಟ್ ಸಿರಪ್ನ ಸ್ವಲ್ಪ ಪ್ಲೇಟ್ಗೆ ಗಾರ್ನಿಷ್ ಮಾಡೋಕ್ಕೆ ಸ್ಪ್ರಿಂಕಲ್ ಮಾಡಿಕೊಂಡು ಅದ್ರ ಮೇಲೆ ಲಡ್ಡು ಇಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಲಡ್ಡು ಮಾತ್ರ ತುಂಬ ಟೇಸ್ಟಿಯಾಗಿ ಬಂತು, ಡಿಲಿಷಿಯಸ್ ಆಗಿತ್ತು, ಫ್ಯಾಬ್ಯುಲಸ್ ಅಂತಲೇ ಹೇಳಿದ್ರು ಎಲ್ಲ. ಸೊ ಇದನ್ನು ನೀವು ಟ್ರೈ ಮಾಡಿ, ಹೆಲ್ದಿ ಆಗಿದೆ, ನ್ಯೂಟ್ರಿಯೆಂಟ್ ಡೆನ್ಸ್, 10 minute ಸ್ನ್ಯಾಕ್, 10 minute ಡೆಸರ್ಟ್ ರೆಸಿಪಿ ಅಂತಲೇ ಹೇಳ್ಬೋದು. ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಒಳ್ಳೆ ರೆಸಿಪಿ ಜೊತೆ, ಈಸಿಯಾಗಿರೋ ರೆಸಿಪಿ ಜೊತೆ, ಹೆಲ್ದಿ ರೆಸಿಪೀಸ್ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್. ಹಾಂ, ನಮ್ಮ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.